ಶ್ರೀ ಗುರು ಬಸವಲಿಂಗ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಮೀಡಿಯಾ ಮಾಧ್ಯಮದವರಿಗೂ ಎಲ್ಲ ಬಂಧುಗಳಿಗೂ ಶರಣಾರ್ಥಿ. ಶರಣ ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷನೂ ಜನವರಿ 12ರಿಂದ 14ರವರೆಗೆ ನಡೆಯುವಂತಹ ಶರಣ ಮೇಳದ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 38 ಶರಣ ಮೇಳಗಳನ್ನು ಯಶಸ್ವಿಯಾಗಿ ಮಾಡಿ ಈಗ 39ನೆಯ ಶರಣ ಮೇಳಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಜನವರಿ 12, 13, 14 3 ದಿವಸ ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಡೀತಾ ಇದೆ. ಜನವರಿ 12ನೇ ತಾರೀಕು ಬಹಳ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮವನ್ನ ಮಾಡಿ ಆನಂತರ ಸಾಯಂಕಾಲ 6 ಗಂಟೆಗೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಈ ಸರ್ತಿ ಕೊಡ್ತೀವಿ. ಇಂದಾಗ ಮಠಾಧೀಶರ ಒಂದು ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾದ, ಇದು ಪರಮ ಪೂಜ್ಯ ನಿಂದಾನಂದಪ್ಪಾಜಿಯವ್ರದ್ದು, ಪರಮ ಪೂಜ್ಯ ಮಹಾದೇವಿ ತಾಯಿಯವರ ಒಂದು ಸಂಕಲ್ಪ ಇತ್ತು. ಎಲ್ಲ ಮಠಾಧೀಶರು ಒಕ್ಕೂಟದಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಇತ್ತು. ಆದರೆ ಈಗ ಅದು 2026ನೆಯ ಜನವರಿ 12ನೇ ತಾರೀಕು ಆ ಕಾರ್ಯಕ್ರಮ ಕೂಡಿ ಬಂದಿದೆ. ಚಾಮರಾಜ ನಗರದಿಂದ ಸಾಕಷ್ಟು ಜನ ಸ್ವಾಮೀಜಿಯವರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅಂದಾಗ ಇನ್ನು 13ನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮ. ಇದು ಬಹಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ. ಯಾಕೆಂದ್ರೆ ಈಗಾಗಲೇ 38 ಶರಣ ಮೇಳಗಳನ್ನಾಗಿ 39ನೆಯ ಶರಣ ಮೇಳದ ಕಾರ್ಯಕ್ರಮ ಭವ್ಯವಾಗಿ ಉದ್ಘಾಟನಾ ಕಾರ್ಯಕ್ರಮ. ಇದಕ್ಕೆ ಆಮೇಲೆ ಇನ್ನೊಂದು ಬಹಳ ಮಹತ್ವಪೂರ್ಣವಾದಂತಹ ಕಾರ್ಯ ನಡೀತಾ ಇದೆ. ಈಗಾಗಲೇ ಪರಮ ಪೂಜ್ಯ ಮಾತಾಜಿಯವರು ಬರೆದಂತಹ ಅಕ್ಕಮಹಾದೇವಿಯ ಜೀವನ ಚರಿತ್ರೆ ತರಂಗಿಣಿಯನ್ನ, ಅದು ಬಹಳ ದಿನಗಳಾಗಿತ್ತು. ಅದು ಪ್ರಿಂಟ್ ಆಗಿ ಮುಗಿದು ಈಗ ನಾವು ಹೊಸದಾಗಿ ಮತ್ತೆ ಅದನ್ನ ರೀಪ್ರಿಂಟ್ ಅನ್ನ ಮಾಡ್ತಾ ಇದ್ದೀವಿ. ಈ ಸರ್ತಿ ಆ ಉದ್ಘಾಟನಾ ದಂತ ಉದ್ಘಾಟನೆ ಕೂಡ ಕಾರ್ಯಕ್ರಮ ಇದೆ. ಇದಕ್ಕೆ ಸಾಕಷ್ಟು ಜನ ರಾಜಕಾರಣಿಗಳು ಆನಂತರ ಮಠಾಧೀಶರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆನಂತರ 13ನೇ ತಾರೀಕು ಸಾಯಂಕಾಲ ಪ್ರತಿ ವರ್ಷದಂತೆ ಲಿಂಗಾಯತ ಧರ್ಮದ ಪರಮೋಚ್ಚ ಪೀಠಾರೋಹಣ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಆನಂತರ ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರ ಜಯಂತಿನೂ ಕೂಡ ಬರ್ತಾ ಇದೆ. ಈ ವರ್ಷ ಪ್ರತಿ 3 ವರ್ಷಕ್ಕೆ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತದೆ. ಅದನ್ನು ಕೂಡ ಬಸವ ಮಹಾಮನಿಯಲ್ಲಿ ನಾವು ಸಿದ್ದರಾಮೇಶ್ವರ ಜಯಂತಿನೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಈ ಸರ್ತಿ ಬಹಳ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಅಂದ್ರೆ ಪರಮ ಪೂಜ್ಯ ಮಾತಾಜಿಯವರ ಹೆಸರಿಂದ ಬಸವಾತ್ಮಾಜಯ ಪ್ರಶಸ್ತಿಯನ್ನ ನಾವು ಇವಾಗ ಈ ಸರ್ತಿ ಒಬ್ಬ ಪ್ರಖ್ಯಾತ ಸಂಗೀತಗಾರ್ತಿ ಆದಂತಹ ಸಂಗೀತ ಕಟ್ಟಿಯವರಿಗೆ ಆ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೀವಿ. ದಿನಾಚರಣೆ ಅಂತ ತಿಳ್ಕೊಂಡೇವಿ. ನಾವು ಅವತ್ತ ವಿಶೇಷವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಪ್ರಾರ್ಥನೆ ಮತ್ತು ವಚನ ಪಾರಾಯಣವನ್ನ ಪ್ರತಿ ವರ್ಷನೂ ನಾವು 108 ವಚನ ಆದರೂ ಧರ್ಮಕ್ಷೇತ್ರದಲ್ಲಿ ನಾವು ಲಕ್ಷಾಂತರ ಜನ ಸೇರಿ ಒಂದೊಟ್ಟಿಗೆ ನಾವು ಪಾರಾಯಣ ಮಾಡಬೇಕು ಅನ್ನುವಂತ ಸತ್ಸಂಕಲ್ಪವನ್ನ ಇಟ್ಕೊಂಡು ನಾವು 14ನೇ ತಾರೀಕು ವಚನ ಪಠಣ ಕಾರ್ಯಕ್ರಮ ಅಂತಿದೆ. ಅದು ಆನಂತರ ಸಭಾ ಕಾರ್ಯಕ್ರಮ ಮತ್ತು ಸಾಯಂಕಾಲ ಭವ್ಯವಾದಂತಹ ಮೆರವಣಿಗೆ, ಪಥಸಂಚಲನ, ಗುರುಬಸವಣ್ಣನವರ ಐಕ್ಯ ಮಂಟಪದಿಂದ ಸಭಾ ಮಂಟಪದವರೆಗೂ ನಾವು ಪಥಸಂಚಲನ ಕಾರ್ಯಕ್ರಮದಲ್ಲಿ ಬಂದು ಆನಂತರ ಇಷ್ಟಲಿಂಗ ಪೂಜೆಯನ್ನ ಮಾಡಿ ನಾವು ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ